ಹರೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಪ್ತಾಂಗರೂಪಾಯ ಸರ್ವಾಧಿಷ್ಠಾನಜೇ ನಿಧೇ ಪ್ರಣತಕ್ಲೇಶನಾಶಾಯ ಪಾರ್ಥಸಾರಥೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶನಾತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರತಮಾಶ್ರಯೇ. ಹರೇ ನಮಃ. ಲಕ್ಷ್ಮೀ ಹೃದಯದ 10ನೆಯ ಭಾಗ. 2 ದಿನ ಯಾವುದೇ ಕಾರಣ ನಿಮಿತ್ತ ಹಾಕ್ಲಿಕ್ಕಾಗಲಿಲ್ಲ. ಭಗವದ್ಭಕ್ತರು ಕ್ಷಮಿಸಬೇಕು. 10ನೆಯ ಭಾಗ ವಿಶೇಷವಾಗಿರ್ತಕ್ಕಂಥದ್ದು. ಹರಿಯ ಉಪಾಸನೆಯನ್ನು, ಪರಮಾತ್ಮನ ನಾನು ಒಲಿಸ್ಕೋಬೇಕು ಅಂತೇನು ವಿಚಾರ ಇಟ್ಟುಕೊಂಡಿರ್ತೀವಲ್ಲ, ಅವ್ರಿಗೆ ಏನು ಮಾಡಬೇಕು ಅಂದರೆ ಲಕ್ಷ್ಮ್ಯಾತ್ಮಕ ರೂಪ ಉಪಾಸನೆ ಮಾಡ್ಕೋಬೇಕು. ಅಂದರೆ ಸುಲಭನೋ ಹರಿ ತನ್ನವರ ಅರಗಳಿಗೆ ಬಿಟ್ಟಗಲನೋ ಅಂತ ಹೇಳ್ತಾ ಇದ್ರು ದಾಸರ. ತನ್ನವರು ಅಂದರೆ ಲಕ್ಷ್ಮಿ ಶ್ರೀಹರಿಯ ರಮಣಿ. ಶ್ರೀ ಭೂ ದುರ್ಗಾ 3 ರೂಪದಿಂದ ಇದ್ದಾಳೆ. ಅವು ನಮ್ಮಲ್ಲಿ 3 ಗುಣದಿಂದ ಕ್ರಿಯೆ ಮಾಡ್ತವೆ: ರಜೋಗುಣ, ತಮೋಗುಣ, ಸತ್ವಗುಣ. ಆ ಗುಣಗಳನ್ನು ನಾವು ಮಾಡ್ತೀವಿ ಅಂತ ನಾವು ತಿಳ್ಕೊಂಡು ದುಃಖ ಪಡ್ತಾ ಇದ್ದೀವಿ ಅಷ್ಟೇ. ಆ ಗುಣಗಳೆಲ್ಲವೂ ಆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಕರ್ಮ ಮಾಡ್ತಾ ಇದ್ದಾರೆ ಎಂಬ ಜ್ಞಾನ ನಮಗೆ ನೀಡ್ತಕ್ಕಂಥದ್ದು ದುರ್ಗೆ. ಅದಕ್ಕೆ ಆ ದುರ್ಗಾ ಉಪಾಸನೆಯನ್ನು, ಮಹಾಲಕ್ಷ್ಮಿ ಉಪಾಸನೆಯನ್ನು, ಹೇ ದುರ್ಗೆ, ಭೂದುರ್ಗೆ, ದುರ್ಗತಿ ಕೊಡದಿರು ಅಂತ ಹೇಳ್ತಾರಲ್ಲ. ಏನು ಹೇಳ್ತಾರೆ ದಾಸರಾಯರು ಅಂದರೆ, ನಮಗಿಲ್ಲ ಹರಿಯ ಹೃದಯದ ನೀನೆ ನಿತ್ಯದಿ ಇರುವ ತೆರದಲ್ಲಿ ನಿನ್ನ ಕಳೆಗಳು ಇರಲಿ ಎನ್ನೆಯ ಹೃದಯ ಸನ್ನದಿ ಸರ್ವಕಾಲದಲ್ಲಿ ನಿತ್ಯ ಎನ್ನೆಯ ಭಾಗ್ಯ ಕಳೆಗಳು ವ್ಯರ್ಥ ಸುಖಗಳ ಸಲ್ಲಿಸಿ ಸಲಹಲಿ ಶ್ರೀಯ ಶ್ರೀ ಹರಿರಾಣಿ ಸರಸಿಜನ ಕಲ್ಯಾಣಿ. ಪರಮಾತ್ಮ ನಿನ್ನ ಹೃದಯೊಳಗಿದ್ದಾನ. ಆ ಪರಮಾತ್ಮ ನನ್ನ ಹೃದಯ ಬರಬೇಕಂದ್ರೆ ನೀನು ನನ್ನ ಹೃದಯ ಇರಬೇಕು. ನೀನು ಯಾವಾಗ ನನ್ನ ಹೃದಯಕ್ಕೆ ಬಂದು ನೆಲೆಸ್ತೀಯಾ ಆವಾಗ ಹರಿ ನನ್ನಲ್ಲೇ ಬರ್ತಾನೆ. ಇನ್ನೊಂದು ಸರಳೋಪಾಯ ಅಂದರೆ, ಪ್ರಕೃತಿ ಮತ್ತು ಪುರುಷ ಎಂಬ ಒಂದು ಚಿಂತನೆ ಬರ್ತದೆ. ಪುರುಷನಾಮಕ ಹರಿ ಪ್ರಕೃತಿ ಮಾತೆ ಮಹಾಲಕ್ಷ್ಮಿ. ಈ ಪ್ರಕೃತಿಯಿಂದ ಈ ಸ್ಥೂಲ ಶರೀರ ಇದೆ, ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರನೇ ಮಹಾಲಕ್ಷ್ಮಿ ಅಂತ ನಾನು ಉಪಾಸನೆ ಚಾಲು ಮಾಡಿಕೊಂಡೆ ಅಂದರೆ, ಈ ಹೃದಯದ ಈ ದೇಹದಕ್ಕೆ ಲಕ್ಷ್ಮಿ ಆಟೋಮೆಟಿಕ್ಗೆ ಬಂದು ಕೊಡ್ತಾಳೆ. ಆಕೆ ಕೂತಿರ್ತಾಳೆ. ಈ ಜ್ಞಾನ ನನಗೆ ಬರಬೇಕಷ್ಟೇ. ಪಂಚಭೌತಿಕ ಶರೀರ ಮಹಾಲಕ್ಷ್ಮಿಯ ರೂಪ. ಯಾಕಂದ್ರೆ ಮಹಾಲಕ್ಷ್ಮಿ ಇಡೀ ಬ್ರಹ್ಮಾಂಡದೊಳಗೆ ತಾನ ಅಂತಾಳೆ. ಏನಪ್ಪ ಅಂದ್ರೆ, ಛತ್ರ ಚಾಮರ ವ್ಯಜನ ಪರ್ಯಂತ ಪ್ರತಿಯೊಂದು ಪರಮಾತ್ಮನ ಪರಮಾತ್ಮನ ಗುಣಗಳೆಲ್ಲವಲ್ಲ, ಯಾವುವು ಆಭರಣಗಳು. ಆ ಎಲ್ಲ ಆಭರಣಗಳು ತಾನೇ ಆಗಿದ್ದಾಳೆ. ಬ್ರಹ್ಮಾಂಡ ತಾನೇ ಆಗಿದ್ದಾಳೆ, ಪಿಂಡಾಂಡ ತಾನೇ ಆಗಿದ್ದಾಳೆ, ಸ್ವರೂಪ ದೇಹದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳು ಆಕೆ ಆಗಿದ್ದಾಳೆ. ಇದನ್ನೆಲ್ಲ ನಾವು ಎಲ್ಲಿ ತಿಳ್ಕೋಬೇಕು? ಅದಕ್ಕೆ ಹೇಳ್ತಾರೆ, ಏನು ಹೇಳ್ತಾರೆ, ಹರಿಯ ಹೃದಯ ನೀನೇ ನಿತ್ಯದಿ. ಹರಿ ಎಲ್ಲಿ ಇದ್ದಾನಂದ್ರೆ ಕಮಲಪತ್ರದಲ್ಲಿ. ಏನಪ್ಪ ಅಂದರೆ, ಪರಮಾತ್ಮ ಆಲದೆಳೆ ಮೇಲೆ ಮಲಗಿದಾಗ ಏನಪ್ಪ ಅಂದ್ರೆ, ಹೆಂಗಿದ್ದಿ ನೀನು ಆತನ ಹತ್ರ. ಇಡೀ ಬ್ರಹ್ಮಾಂಡದೊಳಗೆ ಆ ಪತ್ರದ ಆಲದೆಲೆ ಮೇಲೆ ಏನಪ್ಪ ನೀನು 3 ರೂಪದಿಂದ ಇದ್ದೆ. ಮೇಲೆ ಜ್ಞಾನ ರೂಪದಿಂದ ಆಚ್ಛಾದಿಗಳಾಗಿ ಭೂರೂಪದಿಂದ ನಿಂತುಕೊಂಡು ಶ್ರೀಹರಿ ಸೇವೆಯನ್ನು ಮಾಡ್ತಿದ್ದಲ್ಲ. ಅವಾಗ ಪರಮಾತ್ಮ ನೀನು ಬಿಟ್ಟೆಲ್ಲರೂ ಹೋಗಿದ್ನ. ನೀನು ನಾನೇನು ಆತನ್ನ ಕೇಳಂಗಿಲ್ಲ, ಆತನ ತೋರಿಸು ನನಗೆ ಅಷ್ಟೇ. ನಮ್ಮಪ್ಪ ಯಾರಂತ ನೀನು ಹೇಳಬೇಕು, ಬೇರೆಯವ್ರು ಹೇಳೋಕ್ಕಾಗಲ್ಲ. ನೀನು ಹೇಳಿದೆ ಅಂದರೆ ಈತ ನಮ್ಮ ಅಪ್ಪ ಅಂತ ನಾನು ಕೊಂಡಾಡ್ತೀನಿ. ಇಲ್ಲ, ಯಾರ್ಯಾರಿಗೂ ಅಪ್ಪ ಅಂದ್ಬಿಟ್ರೆ ಅದು ಏನಾಗ್ತದೆ ಗೊತ್ತಾ, ದೋಷ ನಿನಗಾಗ್ತದ.
ಈ ಮಾತು ವಜ್ಜೆ ಆಗಿರ್ಬೋದು ನಿಮಗೆ ಕೇಳೋರಿಗೆ, ಆದರೆ ಗುರುಜಗನ್ನಾಥದಾಸರು ಒಂದು ಕಡೆ ಹೇಳಿದ್ದಾರೆ ಏನಪ್ಪ ಅಂದ್ರೆ, ಆ ಸೃಷ್ಟಿಯೊಳಗೆ ಅವು ವನಸ್ಪತಿಗಳ ಔಷಧಗವಲ್ಲ, ಆ ರೋಗ ಬರಲಿಲ್ಲ ಅಂದರೆ ಔಷಧಕ್ಕೆ ಏನಪ್ಪ ಅಂದ್ರೆ ಬೆಲೆ ಇರಂಗಿಲ್ಲ. ನಿನ್ನೆಲ್ಲ ಜ್ಞಾನದ ನಿನಗೆ ಏನಪ್ಪ ಅಂದ್ರೆ ಅತ್ಯಂತ ಅದ್ಭುತವಾದ ಜ್ಞಾನದ ಅಮ್ಮ ನಿನಗೆ ದುರ್ಗಮ್ಮ ಅಂತಂತಾರೆ ನಿನಗೆ. ಹೌದಾ? ಎಲ್ಲ ಇಚ್ಛೆ ಪಡ್ತೀನಿ ನೀನು, ನನ್ನ ಮಗನ ಉದ್ಧಾರ ಮಾಡ್ಬೇಕಂತ ಇಚ್ಛೆ ಪಡ್ತೀಯ ನೀನು, ಅದಕ್ಕೆ ಕೆಲಸ ನೀನೇ ಮಾಡ್ತೀಯ. ಆದರೆ ಬೇಕಂತ ನೀನು ಕುತ್ಕೊಂಡ್ರೆ ನನಗೇನು ಗೊತ್ತಾಗಬೇಕು? ನಾನು ನೀನು ಅಪ್ಪ ಈತ ಏ ಗೋಪಾಲ ಇದು ನಿಮ್ಮಪ್ಪ ಅಂತ ತೋರಿಸಿಕೊಟ್ರೆ ನಾನು ಅಪ್ಪ 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 ಅಂತ ಕುಣಿದಾಡ್ತಾರೆ ಅಷ್ಟೆ. ಆದರೆ ನೀನು ಹೇಳಿಲ್ಲ ಅಂದ್ರೆ ನನಗೆ ಹೆಂಗೆ ಗೊತ್ತಾಗ್ತದೆ? ನನಗೆ ಹೆಂಗೆ ಗೊತ್ತಾಗ್ತದೆ ಹೇಳು? ಅದಕ್ಕೆ ನೀನೇ ಈ ದೇಹದೊಳಗೆ ಕುತ್ಕೋ. ನೀ ಕುತ್ಕೊಂಡ್ರೆ ಈ ದೇಹಕ್ಕೆ ಪುಷ್ಟತ್ವ ಬರ್ತದೆ. ಈ ದೇಹಕ್ಕೆ 8 ಗುಣಗಳು ಬರ್ತವೆ. ಸೃಷ್ಟಿ ಸ್ಥಿತಿ ಲಯದಲ್ಲೇ 8 ರಕ್ಷೆಗಳು ಬರ್ತವೆ. ನನಗೆ ನವಜ್ಯೋತಿಗಳು ಬೆಳಗ್ತವೆ ಒಳಗಡೆ. ಆ ಎಲ್ಲ ಜ್ಞಾನ ಸಂಪತ್ತು ನನಗೆ ಬರ್ತದೆ. ನೀನು ಇದ್ದೀಯ ಅಂದರೆ ಅಪ್ಪ ಬರ್ತಾನೆ. ಎಷ್ಟು ನೀನು ಇನ್ನೂ ಗೊತ್ತಿಲ್ಲ ಒಂದು ಮಾತು, ನನಗೆ ಅನುಭವದ ಮಾತು ಹೇಳ್ಬೇಕಾಗಿದೆ. ಹೆಂಗಂದರೆ ನವರಾತ್ರಿ ದೀಪಕ್ಕೆ ಹಾಕ್ತೀವ, ದೀಪಕ್ಕೆ ಹಾಕಿದಾಗ ವೆಂಕಟರಮಣ ನಾನು ದೀಪ ಹಾಕ್ತೀವಿ ಅಂದ ತಕ್ಷಣ ಮನೆ ಏನು ಅದ್ಭುತವಾಗಿ ಜಂಟಿ ಶಂಖ ಚಕ್ರ ದೇವ್ರ ಪೂಜಾ ಬ್ರಾಹ್ಮಣರು ಊಟ ಪಾಠ, ಅವಾಗ ನೀ ಇದ್ದೀಯ ಅಂತ ಎಲ್ಲ ಬಂದ್ಬಿಟ್ರು. ಅದು ದಿನ ಯಾಕೆ ಆಗೋದಲ್ಲ? ಅದಕ್ಕೆ ಅವತ್ತೇ 3 ದಿನ 9 ದಿನ ಮಾತ್ರ ನವರಾತ್ರಿ ಇಲ್ಲ, ನಂಗೆ ನಿತ್ಯ ನವರಾತ್ರಿ ಆಗಬೇಕು. ನಿತ್ಯ ನವರಾತ್ರಿ ಆವಾಗ ನಾವು ದ್ವಾರಗಳಲ್ಲಿ ಇರ್ತಕ್ಕಂಥ ಅಜ್ಞಾನ ತೆಗಿಬೇಕೇನು? ನನ್ನ 9 ದ್ವಾರದೊಳಗಿರ್ತಕ್ಕಂಥ ಕತ್ತಲ ಅಜ್ಞಾನ, ಆ ಅಜ್ಞಾನ ತೆಗೆದಿ ಅಂದರೆ ನೀನು ಬಂದು ಕೂತ್ರೆ ಮಾತ್ರ ಬೆಳಕು ಬರ್ತದಲ್ಲ, ಆ ಜ್ಞಾನ ಬರ್ತದಲ್ಲ. ಅವಾಗ ನೀನು ಅಲ್ಲಿ ಬಂದು ಕೂತಿ ಅಂತ ನನಗೆ ಗೊತ್ತಾಗ್ತದಲ್ಲ. ಅಲ್ಲೆಲ್ಲಿರ್ತಕ್ಕಂಥ ಆ ನವರೂಪರು, ಅದಕ್ಕೆ ನವನಾರಿ ಕುಂಜ ಅಂತ ಹೇಳಿದ ದೇಹಕ್ಕೆ. ನೀನು ಆ 9 ಇಂದ್ರಿಯಗಳೊಳಗೆ 9 ದ್ವಾರದೊಳಗೆ ನೀನು ಕುತ್ಕೋ ಅಲ್ಲಿ. ಅವಾಗ ಈ ದೇಹದೊಳಗೆ ಆತ ಬಂದು ಕೊಡ್ತಾನೆ. ಒಂದೊಂದು ಕಡೆಗೆ ಆ ಯಾರು ಶ್ರೀಹರಿ ಹೆಂಗೆ ಮಾಡ್ತಾನೆ ಕೃಷ್ಣ ಅಂದರೆ 16,100 ಸ್ತ್ರೀಯರ ಜೊತೆಗೆ ಏನಪ್ಪ ಗೋಪಿಕಾ ಸ್ತ್ರೀಯರ ಜೊತೆ ಹೆಂಗೆ ಆಡಿದ್ನೋ ಆ ಕೃಷ್ಣ ಒಬ್ಬತ್ತನೇ. ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೂಪದಿಂದ ಆಟ ಆಡಿದಾನಂತ ಭಾಗವತ ಹೇಳ್ಕೊಡ್ತದೆ. ಅಮ್ಮ ನೆನಪದ ನಿನಗೆ ಅಂತ ಕೇಳ್ಬೇಕು ಅವ್ರಿಗೆ. ಅವಾಗ ಇಲ್ಲಪ್ಪ ಎಲ್ಲ ಗೊತ್ತದ. ಹಾಗಾದ್ರೆ ನನ್ನ ದೇಹದಾಗ 16,100 ರೂಪದಲ್ಲಿ ನೀ ಕೂಡಿಲ್ಲೇ ಎಲ್ಲಿ ಕೂಡಬೇಕು? ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಪಂಚಮಾತ್ರಿಗಳು ಒಂದೇ ಮನಸ್ಸು 16. ಒಬ್ಬೊಬ್ಬರಲ್ಲಿ ಒಂದೊಂದಲ್ಲಿ ಪರಮಾತ್ಮ 16,000 ರೂಪಗಳು ಬರ್ತಾವಲ್ಲ, ಒಂದೊಂದು 1,000 ರೂಪಗಳು, ಅವು 16 ಆಗ್ತವೆ. 16,000 ರೂಪಗಳು ಬರ್ತಾವಲ್ಲ, ಆ 16,000 ರೂಪಾಯಿ ನೀನೇ ಆಗ್ಬಿಡು. ಅತ್ಯಾಕೆ ಹೊರಗೆ ಹುಡ್ತಾನೆ ಬೇರೆ ಕಡೆ? ನಿತ್ಯ ಪೂರ್ಣಿಮೆ ಆಗಬೇಕು ನನಗೆ. ಈ ಬೆಳಕು ಹೆಂಗೆ ಹೆಚ್ಚಾಗ್ತದೋ ಹಂಗೆ ಪೂರ್ಣಿಮೆ ಹೆಚ್ಚಾಗ್ತದೆ ನನಗೆ. ಅವಾಗ ರಾತ್ರಿ ಹೊತ್ತು ನೀವು ಆಟ ಆಡ್ರಿ, ನಾನು ಬೇಡ ಹಂಗೆಲ್ಲ. ನಾವು ಹೆಂಗೆ ಆಡಿದ್ರಲ್ಲಿ ಆ ಗೋಪಿಕಾಸ್ತ್ರಿ ಹೆಂಗೆ ಆಟ ಆಡಿದರು ಭಾಗವತ ನೀನೇ ಹೇಳ್ಕೊಡೆ. ನಮ್ಮ ಅಮ್ಮ ಇದು ನಂಗೆ ಗೊತ್ತಿದ್ದಿಲ್ಲ, ನಿನ್ನ ಗಂಡ ಹೇಳೋಣ ವೇದವ್ಯಾಸ ದೇವರ ಅಂತ. ನಾವು ಆ ಲಕ್ಷ್ಮಿಯನ್ನು ಈ ರೀತಿ ಉಪಾಸನೆ ಮಾಡಿಕೊಂಡಾಗ ಅಯ್ಯೋ ನಮ್ದೆಲ್ಲ ಗೊತ್ತಾಗ್ಬಿಟ್ಟದೆ ಇವನಿಗೆ, ನಾನು ಇದು ಹೇಳ್ದಂಗೆ ಕೇಳಬೇಕು ಅಂತೇಳಿ ಆ ಬಂದು ಕೊಡ್ತಾನೆ. ಅದಕ್ಕೆ ಸ್ವಾಮಿನೇ ಬಂದು ಕೊಡ್ತಾನೆ. ಅವು ಕೇಳ್ತಾರೆ ಸುಲಭನೋ ಹರಿ ತನ್ನವರ. ಆತನ ಗುಣಗಳನ್ನು ಲೀಲೆಗಳನ್ನು ಕ್ರಿಯೆಗಳನ್ನು ಏನಪ್ಪ ಆ ವಿಚಾರಗಳನ್ನ ನಾನೆಲ್ಲ ಚಿಂತನೆ ಮಾಡ್ಕೊಂಬಿಟ್ಟೆ ಅಂದ್ರೆ ಆತ ಬಂದು ಕೊಡ್ತಾನೆ. ಜಗನ್ನಾಥದಾಸ್ ಇನ್ನು ಹೇಳಾರ ಜಾರ ಹೇನ ವನೀತ ಚೌರ ಏನಲ್ಲೂ ತನ್ನ ನಿಕೇತೊಟ್ಟು ಆನಂದ ಪಡಿಸುವನು. ನಿನ್ಗೆ ಗೊತ್ತಿಲ್ಲ, ನನಗೆ ಜಾರತ್ವ ಮಾಡಿದ್ದು ಗೊತ್ತಿಲ್ಲ. ಏನೇನು ಮಾಡ್ಯಪ್ಪ, ಯಾರ್ಯಾರ ಮನೆಗೆ ಹೋಗಿ ಬೆಣ್ಣೆ ಕಳು ಮಾಡಿ ಹೇಳಿಲ್ಲ, ನಾ ಹೇಳ ಅಂತ ಅಂದ್ಬಿಟ್ರೆ ಅಯ್ಯೋ ಎಲ್ಗೋ ಒಳಬಾ ಅಂತ ಕೊಡಿಸ್ತಾನ. ಇಷ್ಟು ಇದ್ದಾನ ಸ್ವಾಮಿ, ನಿನಗೆ ಹಂಚ್ಕೊಂಬಿಟ್ಟಾನ. ಅದಕ್ಕೆ ನೀನು ಇಲ್ಲಿ ಬಾ ಕೂಡು. ನೀನು ಹೊರಗಿದ್ರೆ ಋಷಿಮುನಿಗಳೆಲ್ಲ ಕಸ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನೀ ಇಲ್ಲಿ ನಿನಗೆಲ್ಲ ನನಗೆಲ್ಲ ಅಂತ ಗುರು ಜಗನ್ನಾಥದಾಸ್ ಎಷ್ಟು ಆನಂದದಿಂದ ಹೇಳ್ತಾರೆ. ಹರಿಯ ಹೃದಯದ ನೀನೇ ನಿಂತಿದೆ ಇರುವ ತೆರದಲ್ಲಿ ನಿನ್ನ ಕಳೆಗಳು ಇರಲಿ ಎನ್ನೆಯ ಹೃದಯ ಸದರದಿ ಸರ್ವಕಾಲದಲ್ಲಿ ನಿರುತ್ತ ನಿನ್ನೆಯ ಭಾಗ್ಯ ಕಳೆಗಳು ಬೆರೆತು ಸುಖಗಳ ಸಲ್ಲಿಸಿದರಲ್ಲಿ ಹಿರಿಯೇ ಶ್ರೀ ಹರಿರಾಣಿ ಸರಸಿಯ ಕಲ್ಯಾಣಿ. ನೀನು ಇಲ್ಲಿ ಒಳಗೆ ಕೂಡು. ಏನಪ್ಪ ಅಂದ್ರೆ ಸರಸಿಜೆ ಅಂದರೆ ಏನು ಸರಸತ್ವ ಮಾಡ್ತೀ? ನನ್ನ ದೇಹದಿಂದ ಪರಮಾತ್ಮ ಏನೇನು ಕ್ರಿಯೆಗಳನ್ನು ಮಾಡ್ತಾನ ಅವೆಲ್ಲ ಸರಸನೆ.
ಕಣ್ಣು, ಕಿವಿ, ಕಾಲು, ಕೈ, ಗುದ ಪಸ್ತಾದಿಗಳಿಂದ ಏನು ಕ್ರಿಯೆ ಆಟ ಆಡ್ತಾವ, ಕ್ರಿಯೆ ಕೆಲಸ ಆಗ್ತವೆ, ಅವೆಲ್ಲವೂ ತ್ರಿಗುಣ ರೂಪದಿಂದ ಪಸರಿಸಿದೆ. ನೀನೇ 3 ರೂಪದಿಂದ ಹರಿ ಸೇವೆಯನ್ನು ಮಾಡ್ತೀಯ. ರಜಗುಣದಿಂದ, ತಮೋ ಗುಣದಿಂದ, ಸತ್ವ ಗುಣದಿಂದ, ಆ ಎಲ್ಲ ಗುಣದಿಂದ ಆ ಡೇ ಆ್ಯಂಡ್ ನೈಟ್ ವರ್ಕ್ ನಿಮ್ಮದು ವ್ಯಾಪಾರ. ನಿದ್ದೆ ಮಾಡ್ತೀಯ, ನಿದ್ದೆ ಮಾಡೋದು ನಿಂದೆ ಅಲ್ಲ, ಹಾಸಿಗೆ ನೀನೇ ಆಗ್ತೀಯ ಪರಮಾತ್ಮ. ಈ ದೇಹನ ಹಾಸಿಯಾಗಿ ನೀನು ಹಾಸಿಬಿಡ್ತೀಯ, ಒಳಗೆ ಬಿಂಬ ಮಲಗಿಸ್ಬಿಡ್ತೀಯ ನೀನು. ಎಷ್ಟು ಅಂತಃಕರಣದ ನೀನು ಬಂದು ಕುತ್ಕೊಂಡೆ ಅಂದರೆ ಇವೆಲ್ಲ ಕಾರ್ಯ ಈ ದೇಹದೊಳಗೆ ಆಗ್ತವೆ. ಈ ಸರಿಸಿದೆ ನೀನು ಇಲ್ಲೇ ಸರ್ಸಾಡ್ದೆ ನನ್ನ ದೇಹದೊಳಗೆ. ಇಲ್ಲ ನೀನು ಬಂದು ಕೂಡಲಿಲ್ಲ ಅಂದರೆ ಏನಾಗ್ತದೆ ಗೊತ್ತಾ, ಎಲ್ಲ ದೈತ್ಯರು ಬಂದು ಸೇರ್ಕೊಂಡ್ಬಿಡ್ತದೆ ನನ್ನೊಳಗೆ, ಎಲ್ಲ ಆ ದೈತ್ಯರಿಗೆ ಅನ್ನ ಆಗಿಬಿಡ್ತದ. ಹಂಗಾಗ್ಬಾರ್ದು ಅಮ್ಮ ಅಂಥೇಳಿ ಆ ಮಹಾಲಕ್ಷ್ಮಿನ ಗುರುಜಗನ್ನಾಥದಾಸರು ತಿಳ್ಕೊಂಡಿದ್ದಾರೆ, ಬೇಡ್ಕೋತಾರೆ, ಪ್ರಾರ್ಥನೆ ಮಾಡ್ಕೋತಾರೆ, ಅಂತಃಕರಣದಿಂದ ಹೇಳ್ತಾರೆ. ರಜೋಗುಣದಿಂದ, ತಮೋ ಗುಣದಿಂದ, ಎಲ್ಲ ರೂಪದಿಂದ ಅಮ್ಮ ನೀನು ಕೊಟ್ಟ ಜ್ಞಾನ, ನೀ ಕೊಟ್ಟ ಮಾತು, ನೀನು ಇದೆಲ್ಲ ನಿಂದೇ. ಏನಪ್ಪ ಅಂದ್ರೆ ಪ್ರತಿಯೊಂದನ್ನು ಹರಿಗೆ ಸಮರ್ಪಣೆ ಮಾಡ್ಬೇಕಾದ್ರೆ ನೀನೇ ಉತ್ತಮ, ನೀನೇ ಏನಪ್ಪ ನೈವೇದ್ಯ ಮಾಡಿ ಊಟ ಮಾಡಿಸ್ತೇವೆ ಹೊರತು ನಾವು ಬ್ರಹ್ಮಾದಿ ಸಕಲ ದೇವರಿಂದ ಆಗೋದಿಲ್ಲ ತಾಯಿ. ಸುಮ್ಮನೆ ನೀನು ಅವರು ಅಲ್ಲಿ ಹೋಗಿ ಗೋಪಾಲ, ಇಲ್ಲಿ ಹೋಗಿ ಗೋಪಾಲ ಅಂತ ಅನ್ಲಕ್ಕೆ ಹೋಗಬೇಡ. ಅವರೆಲ್ಲ ನಿನ್ನ ಮಕ್ಕಳೇ, ನಾನು ನಿನ್ನ ಮಗನೇ. ಸ್ವಲ್ಪ ನಾವು ಕೊನೆಗೆ ಹುಟ್ಟೀನಿ, ಅವ್ರು ಮೊದಲು ಹುಟ್ಟ, ಇಷ್ಟೇ ವ್ಯತ್ಯಾಸ. ಅದು ಏನಾಗಿದೆ ಅಂದರೆ ಲಕ್ಷ್ಮೀದೇವ್ ಒಂದು ಮಾತು ಹೇಳ್ತಾರೆ ದಾಸರಾಯರು, ಹಂತಿ ಕಟ್ಟ ಕಲ್ಕ, ಜೋಳದ ಹಂತಿ ಕಟ್ಟ ಕಲ್ಕ ಏನಪ್ಪ ಅಂದ್ರೆ ಒಂದು ತೆನೆ ಬಗಲ ನಿಂತ್ಕೊಂಡ್ರೆ ಅದು ನುಚ್ಚಾಗ್ತದ. ಹಂತಿ ಅಂತ ಕೊಡ್ತೀವಿ ನಮ್ಮ ಕಡೆಗೆ. ಏನು ಈಗೆಲ್ಲ ಟ್ರ್ಯಾಕ್ಟ್ರಿ ಮಿಷನ್ ಬಂದ್ಬಿಟ್ಟು ಅವಾಗ ಜೋಳ ತೆನೆ ಎಲ್ಲ ಕೊಯ್ದು ರಾಶಿ ಒಳಗೆ ಹಾಕ್ತೀವಿ, ಇದ್ರೊಳಗೆ ಹಾಕಿ ಅದಕ್ಕೆ ಕಲ್ಲಿಂದ ಹಂತಿ ಅಂತ ಕಟ್ಟಿ ಎತ್ತಿನ ಸುತ್ತ ಹರಿಸ್ತೈತಿ. ಅದು ಅದ್ರ ಮೇಲೆ ಹೋಗ್ತದೆ ಹತ್ತಿ ಕಲ್ಲು, ಅವಾಗೆಲ್ಲ ತೆನೆ ಬಿಟ್ಟು ಜೋಳ ಬೇರೆ ಆಗ್ತವೆ, ಕಂಕು ಬೇರೆ ಆಗ್ತದೆ. ಅದು ಬಗಲ ನಿಂತ್ಕೊಂಡಿದ್ದು ಒಂದು ತೆನೆ ಅದಲ್ಲ, ಅದು ಕಂಕು ಬೇರೆ ಜೋಳ ಬೇರೆ ಆಗ್ತದೆ. ಹಂಗೆ ನಾನು ಬಗಲ ನಿಂತ್ಕೊಂಡು ನನ್ನ ಒಳಗೆ ಹಾಕೋ. ಇದು ದಾಸರಾಯನ ಮಾತು. ಎಷ್ಟು ಅಂತಃಕರಣ ಬರ್ತದೆ ನಮಗೆ, ಮಾತಾಡೋರಿಗೆ ಇಷ್ಟು ಬರ್ತದ ಅಂದರೆ ಅವ್ರು ಎಷ್ಟು ಪರಿಪರಿಯಾಗಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೊಂಡಾರ. ಇದು ನಾವು ನಮ್ಮ ಜೀವನ ನಡೆದಿರ್ತೇವೆ. ನಾವು ಹೋಗಿರ್ತೀವಿ, ಹೊಲಕ್ಕೆ ಹೋಗಿರ್ತೀವಿ. ನಾವು ಹೊಲಕ್ಕೆ ಹೋದಾಗ ಹಂತಿ ಕಟ್ಟಿರ್ತಾರೆ ಮನೆ ಒಳಗೆ, ರಾಶಿಗಳು ಹಾಕ್ತವೆ, ಸಜ್ಜೆ ರಾಶಿ, ಜೋಳದ ರಾಶಿ, ಆ ರಾಶಿ, ಈ ರಾಶಿ ಅಂತ. ಅವು ಇವು ಹೆಸರು, ಮಡಿಕೆ, ಅರಳಿ ಇವೆಲ್ಲ ಹಾಕ್ತೀವಿ. ಅಲ್ಲಿ ಒಣಗಿರ್ತಾವೆ, ಎಳ್ಳು ಹಾಕಿರ್ತಾರೆ, ಅಲ್ಲಿ ಪಟ ಪಟ ಬೆಳೀತಾರೆ. ಒಂದು ತೆನೆ ಹೋಗಿ ಹೊರಗೆ ಕೂತ್ರೆ ಆ ಎಳ್ಳು ಹೊರಗಡೆ ಬಿಡ್ತದ, ಹೆಸರು ಬೀಳ್ತದ. ಆ ಎಲ್ಲ ರೂಪದಿಂದ ನವವಿಧ ಧಾನ್ಯದೊಳಗೆ ಹೇಳಿದ ದಾಸರ, ಎಲ್ಲ ಧಾನ್ಯ ಕಿತ್ತು ಹಾಕಿ ನನಗೆ ಸಂಪತ್ತನ್ನು, ಸರ್ವ ಸಂಪದ ವಿವೇಕವಾಗಿ, ಸೌಖ್ಯ ಪ್ರಧಾನಿ ದೇವಿ, ಸರ್ವ ಭಕ್ತರಿಗೆ ಬದಾಯಿನಿ, ಸರ್ವಕಾಲ ಅಚಲಗಳ ಕಲೆಗಳು ನೀಡು ಎನ್ನಲ್ಲಿ, ಸರ್ವ ಜಗದೊಳಗೆ ಘನ್ನ ನಿನ್ನೆಯ, ಸರ್ವ ಸುಕುಳ ಪೂರ್ಣ ಎನಿಸಿ, ಸರ್ವ ವಿಭುತಿ ಮೆರ್ಸಂತ ವಿಘ್ನವಿಲ್ಲದಲೇ. ಎಲ್ಲ ಜ್ಞಾನ ಇನ್ನೆತ್ತಿಟ್ಕೊಂಡೀಯ, ನನ್ನ ದೂರಿಟ್ಟಿಯ ನೋಡು ಗೋಪಾಲ ಹಿಂಗದ ಅಂತ. ನೀನು ಯಾಕೆ ಹಂಗೆ ಮಾಡ್ತೀಯ? ನೀನು ಬಾ ನನ್ನೊಳಗೆ ಹಾಕ್ಕು. ತಾಯಿ ಮಡಿಲೊಳಗೆ ಹಾಕ್ಕೊಂಡ್ರೆ ಏನಪ್ಪ ಅಂದ್ರೆ ಆ ಅಮೃತ ಸಿಗ್ತದೆ, ಜ್ಞಾನಾಮೃತ. ನೀ ನನ್ನ ದೂರ ಕೂಡಿಸ್ತೆ ಅಂದರೆ ನಾನು ಯಾವ ಸಿಗಬೇಕು? ಸ್ಥೂಲ ಬೇಕಾದಷ್ಟು ಕೊಟ್ಟು ಸಂಪತ್ತು ಕೊಟ್ಟು, ದೇಹಕ್ಕೆ ಬಂಗಾರ ಕೊಡ್ತೀವಿ, ಬೆಳ್ಳಿ ಕೊಡ್ತೀವಿ, ಅದು ಕೊಡ್ತೀವಿ, ಕೀರ್ತಿ ಕೊಡ್ತೀವಿ, ಇವೆಲ್ಲ ಅಮ್ಮ ಮತ್ತೆ ಬಿಟ್ಟು ಹೋಗ್ತೀನಿ. ನಾನು ಆಟ ಆಡೋಕಲ್ಕ ಮಕ್ಕಳು ಆ ಗೊಂಬೆ ಎಲ್ಲ ಬಿಟ್ಟು ಹೋಗ್ತಾರೆ. ಇದಕ್ಕೆ ಜಗನ್ನಾಥದಾಸರು ಭಾಳ ಚಂದ ಹೇಳಾರ. ಏನಂದ್ರೆ ಆ ಆಟ ಆಡೋಕಲ್ಕ ಮಣ್ಣಿನ ಗೊಂಬೆ ಎಲ್ಲ ಮಾಡಿ, ಮನೆ ಮಾಡಿ, ಆಟ ಆಡಿ ಆಮೇಲೆ ತಕ್ಕ ತುಳಿದು ಹೋಗ್ತಾರಂತ. ಅದು ನಿನ್ನ ಗಂಡನ ಸ್ವಭಾವ, ನಂದಲ್ಲ. ಅದನ್ನೇ ನಾನು ಅಲ್ಲಿ ಬಿಟ್ಟು ಹೋಗ್ತೀನಿ, ಬಟ್ ನನಗೆ ಗೊತ್ತಾಗ್ತದೆ. ನೀ ಬಂದು ಕುತ್ಕೊಂಡ್ರೆ ಅಂತ ಆಟ ಆಡ್ತಾರೆ. ಮಳೆ ಬಂದಿರ್ತದೆ, ಉಸಿಗೆ ಹಾಕಿರ್ತಾರೆ ಮನೆ ಮುಂದೆ, ಅಲ್ಲೇ ಪಾದ ಇಟ್ಟು ಅದಕ್ಕೊಂದು ಮನೆ ಕಟ್ಟಿ ಗಿಡ ಮುರಿದು ತುಂಡು ತೊಗೊಂಬಂದು ಏನು ರೋಡ್ ಮಾಡಿ ಎಲ್ಲ ಮಾಡಿ ಆಟ ಕೊಟ್ಟು ಜೈ ಅಂತೇಳಿ ತೆಗೆದಾಗ ಇದು ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಲಯ ಮಾಡ್ತಾನೆ. ನನಗೆ ಗೊತ್ತಾಗಬೇಕು ಹೆಂಗೆ, ಅದು ನೀ ಹೇಳ್ಬೇಕು. ಆ ಜ್ಞಾನ ನನಗೆ ಕೊಡು ನೀನು. ಮುದದಿ ಎಣ್ಣೆಯ ಫಾಲದಲ್ಲಿ ಸಿರಿ ಪದಮಿ ನಿನ್ನೆಯ ಪರಮ ಕಳೆಯು ಒದಗಿ ಸರ್ವದ ಇರಲಿ ಶ್ರೀ ವೈಕುಂಠಗತ ಲಕ್ಷ್ಮೀ. ಮುದದಿಂದ, ಆನಂದದಿಂದ ನಿನಗೆ ಈ ಜ್ಞಾನ ನಾನು ಕೊಡು. ನನ್ನ ಹಣೆ ಹಣೆ ಬರೆದಾಗ ಏನು ಮಾಡಕ್ಕೆ ಗೊತ್ತಾ, ಬ್ರಹ್ಮ ಏನೇನೋ ಬರೆದ್ಬಿಟ್ಟನ. ಅಮ್ಮ ಎಲ್ಲ ನಿನ್ನ ಮಾತಂದು ನಮ್ಗೆ ದೂರ ಇಟ್ಟುಬಿಟ್ಟನ. ಅದನ್ನ ಹತ್ರ ಆ ಕ್ಷೇತ್ರ ಹೋಗಬೇಡ ನೀನು ಅಂತ ಬರೆದ್ಬಿಟ್ಟನ. ಲಕ್ಷ್ಮೀದೇವಿ ಪೂಜೆ ಮಾಡಬೇಡ, ಈ ಜನ್ಮಗಿಲ್ಲ ಅಂತ ಹೇಳ್ತಾನ. ಎಷ್ಟು ಬರ್ದನ ಗೊತ್ತಾ. ಮತ್ತು ನಿನ್ನ ಮಗ ಹಿರಿಯ ಮಗ, ಇವು ದಾಯಾದಿಗಳ ಲಕ್ಷಣ ಐತಿ.
ದಯದೊಳಗೆ ಕೇಳ ಅದಕ್ಕೆ ಹಂಗಾಗ್ಬಾರ್ದು ನೀ ಬಾ ಅಂಥೇಳಿ ಆ ತಾಯಿನ ಹೆಂಗಾರ ಮಾಡಿ ಒಲಿಸ್ಕೋಬೇಕು ನಾವು. ಅವಾಗ ಏನಾಗ್ತದೆ, ನನಗೆ ಈ ಜನ್ಮಕ್ಕೆ ಭಗವದ್ ಅನುಗ್ರಹ ಇಲ್ಲ ಅಂತ ಬರೆದ್ಬಿಟ್ಟೆ. ಯಾಕಂದ್ರೆ ನೀನು ತಪ್ಪು ಮಾಡಿದಪ್ಪ ಅದಕ್ಕೆ ಇಲ್ಲ ಅಂತ ನಾವು ಬರ್ದೆ. ಅದು ಬ್ರಹ್ಮದೇವರಿಗೇನು ದೋಷ ಇಲ್ಲ, ಅದು ಮಾಡಿದ್ದು ಬರ್ದಾನೆ, ಅದ್ರಾಗ ಏನದು ಜಡ್ಜ್ಮೆಂಟ್ ಕೊಡು, ಜಡ್ಜಿನ ತಪ್ಪ. ನೀ ಕಳು ಮಾಡಿದ ಸಾಕ್ಷಿ ಆಗ್ಯದಪ್ಪ, ಸಾಕ್ಷಿ ಹೇಳ್ಯಾರ. ಯಾರು ಸಾಕ್ಷಿ ಹೇಳ್ಯಾರ? ಸಾಕ್ಷಿ ಹೇಳಕ್ಕೆ ಕರ್ತವ್ಯ ಹೇಳಿಬಿಟ್ರೆ ಆಯ್ತು ಅವರು. ಆದರೆ ಕ್ಷಮಾ ಅಂಬೋದು ಇರ್ತದಲ್ಲ, ಅದು ನೀ ಮಾಡ್ಬೇಕದು. ನಿನ್ನ ತಪ್ಪಲ್ಲ, ನೀನು ನನಗೆ ಎತ್ಕೊಂಡಿಲ್ಲ, ಆಡಿಸಿಲ್ಲ, ಕುಡಿಸಿಲ್ಲ, ಬರೀ ರೊಕ್ಕ ಕೊಟ್ಟರೆ ಓಡಿಸ್ಬಿಟ್ಟು ಅಲ್ಲಿ ಹೋಗಿ ಇಲ್ಲಿ ಹೋಗಂತ ನಾನು ಆಟ ಆಡೀನಿ. ಇದು ಲಕ್ಷ್ಮೀದೇವಿಯಲ್ಲಿ ಕಳಕಳಿಯಿಂದ ತಾಯಿ ತನ್ನ ಮಗುವಿನ ಹತ್ರ ಯಾವ ರೀತಿ ಬೇಡ್ಕೊತಾಳೋ, ಅಮ್ಮ ಅದು ಬೇಕು ನಂಗೆ, ಅಮ್ಮ ಇದು ಬೇಕು ನಂಗೆ, ಫೀಸ್ ಕಟ್ಟಬೇಕು, ಕಾಪಿ ತರಬೇಕಂತ ಹೆಂಗೆ ಆ ತಾಯಿ ಹತ್ರ ಮಗ ಕೇಳ್ತಾನೋ, ತಂದೆ ಹತ್ರ ಕೇಳಂಗಿಲ್ಲ. ಅವ್ರು ಕೊಡೋ ತಂದೆ ಅದು ಗೊತ್ತಿರೋದು ಅಪ್ಪಗ ಮಗ್ಗ. ಅಮ್ಮ ಹೇಳಿದ್ರೆ ಅಪ್ಪ ಕೊಡ್ತಾನ ಅಂಬೋದು ದೃಢ ನಮಗೆ ಬರಬೇಕು. ನಾವೇನು ಮಾಡ್ತೀವಿ, ಎಲ್ಲ ನಾರಾಯಣ ಉಪಾಸನೆ, ನಾರಾಯಣ ಕೇಳ್ಬೇಕು, ನಾರಾಯಣ ಕೊಡ್ತಾನಂತ ಶಾಸ್ತ್ರ ಹೇಳಿಬಿಟ್ಟದೆ, ಇದು ಮೋಸ ಮಾಡಿಬಿಡ್ತಾನೆ. ಪರಮಾತ್ಮ ಮಾಯಾ ಅಂದ್ರೆ ಏನು ಗೊತ್ತಾ? ಮಾಯಾಪತಿ ವಾಸುದೇವ, ಈ ಎಲ್ಲ ಮಾಯ ಇದಲ್ಲ, ಶಾಸ್ತ್ರ ಸಂಪನ್ನ ಮಾಯ, ಇದು ಆತನ ಮಾಯ. ಯಾಕಂದ್ರೆ ಎಲ್ಲಿ ನನ್ನ ಹೆಂಡತಿ ಗಂಟು ಬಿದ್ದು ಬಿಡ್ತಾರೋ, ನಮ್ಮ ಇಬ್ಬರು ಕಾಲು ಹೊತ್ತು ಕೂಡ್ತಾಳೆ ಹಾಕಿ ಈ ಬಿಡ್ಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೋ ಅಂತ ಆತ ಮಾಯ ಹಾಕ್ಬಿಟ್ಟ ನಮಗೆ. ನಾವು ಆತಗೆ ಮಾಯ ಹಾಕ್ಬೇಕು, ನಮ್ಮಮ್ಮ ಹಾಕೀನಿ ಸರಿ ಅಂತ. ಈ ಮಾತು ದೃಢವಾಗಿ ಬರಬೇಕು ನಮಗೆ. ಇದು ಯಾವ ಸಾಧಕ ಉಪಾಸನೆ ಮಾಡ್ಕೊಂಡು ಹೋಗ್ತಾನೆ ಅವರಿಗೆ ಮುದದಿ ಎಣ್ಣೆಯ ಫಾಲದಲ್ಲಿ ಏನಪ್ಪ ಅಂದ್ರೆ ಎಷ್ಟು ಚಂದ ಬರ್ದಾನ ಬ್ರಹ್ಮದೇವ್ರು ಗೊತ್ತಾ? ಗೋಪಾಲ ಈ ಜನ್ಮಕ್ಕೆ ನಿನಗಿಲ್ಲಪ್ಪ ಅಂದ್ಬಿಟ್ಟ. ನಾನು 36 ವರ್ಷ ಕಲ್ಲು ಕಡಿವಿ ಅದು ಕಿತ್ಕತ್ತಿ ಇದು ಕಿತ್ಕತ್ತಿ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಎಷ್ಟು ಕಷ್ಟಪಟ್ಟೆ. ಜಗಳ ಬಂತು ಒಂದು ಸಲ, ಈ ಲಕ್ಷ 1,00,000 ಪಾಲನ ಆಯ್ತಾ. ಓಹೋ, ನಮ್ಮಮ್ಮ ಓದ್ಲಿದ್ರೆ ಹೊಲ್ತು ಬಿಟ್ರೆ ನನಗೆ ಜ್ಞಾನ ಕೊಡ್ತಾಳ ಅಂತ ಬರ್ದ್ಬಿಡು ಗುರುಜಗನ್ನಾಥ ಹತ್ರ. ಅರೆ ಗೆದ್ದೋಗ್ಬಿಟ್ಟು ನಮ್ಮಮ್ಮನ ಹಿಡ್ಕೊಂಡ್ಬಿಡ್ತೀನಿ ತೊಗೊಂಡೇನು ಮಾಡಲ ಅಂತ. ಹಿಂಗೆ ಇದು ನಾನು ಅನುಭವದ ಮಾತು ನಿಮ್ಗೆ ಹೇಳ್ತಾ ಇದ್ದೆ. ನಾನು ಓದಿದ್ರೆ ಶ್ರೀ ಬ್ರಹ್ಮವೇದಿ ಆದಿ ಭಾರ್ಗವಿತ್ತು ಪಾಲಿಸಂತ ಕೇಳ್ಕೊಂಡ್ರೆ, ಈಗ ನನಗೆ ಈ ಜ್ಞಾನ ಆಕೆ ಕೊಟ್ಟಿದ್ದು. ನಾ ಓದಿಲ್ಲ ಓದಿನಿ, ಯಾವುದೋ ಜನ್ಮ ಓದಿನಿ, ಅದನ್ನು ಇವಾಗ ತಂದು ಹಚ್ಚಿಬಿಟ್ರೆ. ಇದು ವಿಶೇಷವಾಗಿ ನಾವು ಮಹಾಲಕ್ಷ್ಮಿ ಮೇಲೆ ಪ್ರಾರ್ಥನೆ ಮಾಡ್ಕೋಬೇಕಂದ್ರೆ, ನನಗೆ ಎಷ್ಟು ಜನ್ಮ ಆಗ್ಯಾವ ಗೊತ್ತಿಲ್ಲ, ಪ್ರತಿ ಜನ್ಮಕ್ಕೆ ಏನಪ್ಪ ತಂದೆ ತಾಯಿ ಲಕ್ಷ್ಮೀನಾರಾಯಣರು ನನ್ನ ಜೊತೆಗೆ ಇದ್ದಾರೆ. ನಾನು ಏನೇನು ಸತ್ಕರ್ಮ ಮಾಡಿನೋ ದುಷ್ಕರ್ಮ ಮಾಡಿನೋ ಅವೆಲ್ಲವೂ ಅವರೇ ಮಾಡಿಸಿದ್ದಾರೆ. ಮಕ್ಕಳು ಅಳ್ತಾವಂತ ಹೋಟ್ಲಿಗೆ ಕರ್ಕೊಂಡು ತಿನ್ನಿಸ್ತಾರೆ ಅವರೇ. ಅವ್ರು ತಿನ್ನಂಗಿಲ್ಲ, ದೂರ ಕೂತ್ಕೊಂಡು ತಿನ್ನಿರಿ, ಏನು ತಿನ್ನಿರಿ ಅಂತ ಹೇಳ್ತಾರೆ ಅವರು. ಅದ್ರಂಗೆ ವಿಸ್ಮರಣೆ ಎಂಬುದು ಅವರೇ ಮಾಡಿಸ್ತಾರೆ, ಸ್ಮರಣೆ ಎಂಬುದು ಅವರೇ ಮಾಡಿಸ್ತಾರೆ ಎಂಬ ಜ್ಞಾನ ನನಗೆ ಆ ತಾಯಿನೇ ಕೊಡಬೇಕು ಹೊರತು ಅನ್ಯರಿಂದ ಯಾರು ಕೊಡೋಕ್ಕಾಗಲ್ಲ. ನಾವೇನಪ್ಪ ಅಂದ್ರೆ ಅದಕ್ಕೆ ಮುದ ಎಣ್ಣೆ ಪಾಲು ನಿನ್ನೆ ಪರಮ ಕಳೆಯುವ ಒದಗಿ ಸರ್ವದಾ ಇರಲಿ ವೈಕುಂಠಗತ ಲಕ್ಷ್ಮಿ. ನಾನು ವೈಕುಂಠಕ್ಕೆ ಹೋಗ್ಬೇಕಾಗಿದೆ, ನೀನು ಅಲ್ಲಿದ್ದೆ ಅಂತ ಗೊತ್ತಾಗಿದೆ, ಆ ವೈಕುಂಠ ಇಲ್ಲದೆ ಗೊತ್ತಿಲ್ಲ. ಮೊನ್ನೆ ಒಂದು ಹಾಡು ಬಂತು, ಕನಕದಾಸರ ಹಾಡು ಕೇಳಿದೆ ನಾನು. ಏನಂತಂದ್ರೆ, ಇಷ್ಟು ಜನ ವೈಕುಂಠ ಎಷ್ಟು ದೂರ ಎನ್ನುತ್ತಿದ್ದೆ, ಆ ವಾಸುದೇವ ಸಾಲಿಗ್ರಾಮ ಕೈ ಹಿಡ್ಕೊಂಡ್ರು, ಇದು ಇಲ್ಲೇ ಅದ ವೈಕುಂಠ ಅಂತ ಹೇಳ್ಬಿಟ್ರು. ನಾನು ಅನ್ಕೊಂಡೆ ಈ ಸಾಲಿಗ್ರಾಮದಾಗ ವೈಕುಂಠ ಅದ ಅಂದ್ರೆ ಈ ಕಲ್ಲಾಗದನಾ ಅಂತ. ಅದಕ್ಕೆ ಮತ್ತೆ ಹುಡುಕಿದೆ, ಅನುಭವದ ಹೇಳ್ಬೇಕಾದ್ರೆ ನಿಮಗೆ ಅಷ್ಟೇ. ನಮ್ಮ ಇಂದ್ರಿಯದೊಳಗೆ 11 ಇಂದ್ರಿಯಗಳು ಹರಿಕಥಾಂತರ ಹೇಳ್ತಾರಪ್ಪ. ಸಾಲಿಗ್ರಾಮ ಅಂತ, ಗ್ರಾಮದೊಳಗೆ ಗ್ರಾಮೀಣ ಜನಿಸುವನು. ನಮ್ಮ ಸಮಸ್ತ ಇಂದ್ರಿಯಗಳೆಲ್ಲವೂ ಒಂದೊಂದು ಗ್ರಾಮ. ಆ ಗ್ರಾಮದೊಳಗೆ ಹರಿ ಇದ್ದಾನ ಅಂದ್ರೆ ಆ ಇಂದ್ರಿಯಗಳು, ಈ ದೇಹ ಇವೆಲ್ಲವೂ ನನ್ನವ. ಆತಿದ್ದಾನದು ಆತಂದ್ರು, ಆತಿದ್ದಾನಂದ್ಮೇಲೆ ಲಕ್ಷ್ಮೀದೇವಿ ಬರ್ತಾಳೆ. ಅವಾಗ ಜಗನ್ನಾಥದಾಸರು ನೆನಪಾತು, ಓಹೋ ನಮ್ಮ ಸಾಮೂಳು ಎಂತ ಕೊಟ್ಟಾರೆ ಗುರುಗಳು ನನಗೆ. ಈ ಜ್ಞಾನ ಕೊಟ್ಟಂತ ವರೇಂದ್ರಾಯರಂತ ಎಷ್ಟು ಅನುಗ್ರಹ ಮಾಡಿದ್ದಾರೆ ಅವ್ರಿಗೆ. ಹಿಂಗೆ ಒಂದೊಂದು ವಿಚಾರಗಳು ನಮಗೆ ಗೋಚರ ಆಗ್ತಾ ಹೋಗ್ತದೆ. ಅಲ್ಲೇ ಗೋಪಾಲರಾಯರು ಸ್ಮರಣೆ ಆಗ್ತದೆ, ವಿಜಯರಾಯರ ಸ್ಮರಣೆ ಆಗ್ತದೆ, ಪುರಂದರಾಯರ ಸ್ಮರಣೆ ಆಗ್ತದೆ, ಹರಿಕಥಾಂಸರ ಲಕ್ಷ್ಮೀರ ಒಂದು ಹಿಡ್ಕೊಂಡ್ರೆ ಇವೆಲ್ಲವೂ ಬರ್ತವೆ. ಅದಕ್ಕೆ ಗುರು ಜಗನ್ನಾಥ ಸರ್ ಅಂದರು, ಲಕ್ಷ್ಮೀದೇವಿನ ಒಂದು ಪ್ರಾರ್ಥನೆ. ಅವ್ರ ಹಿಂದಕ್ಕೆ ಶೀನಪ್ಪನ ಲಗ್ನ ಮಾಡಿಸ್ತಾರೆ ಅವರು.
ಓ ಕೊಲ್ಲಾಪುರ ಲಕ್ಷ್ಮೀನ ಕರ್ಕೊಂಬಂದಾರ ಅವರು ಅವ್ರ ಸ್ವರೂಪದೊಳಗೆ ಮಿತ್ರಾಮಕ ಸೂರ್ಯ ಅಂತ ಅಂತಾರೆ. ನನಗದು ಗೊತ್ತಿಲ್ಲ, ಅವ್ರು ಅಂತಾರೆ, ಮಂದಿ ಅಂತಾರೆ, ಜ್ಞಾನಿಗಳು ದೊಡ್ಡವ್ರು ಅಂತಿರ್ತಾರಲ್ಲ, ಅದು ನಾನು ನಿಮ್ಮ ಮುಂದೆ ಹೇಳೋಕ್ಕಾಗಿಲ್ಲ. ಅವ್ರಿಗೆ ಹೋಗಿ ಶ್ರೀನಿವಾಸ ಕಲ್ಯಾಣದಾಗ ಕರ್ಕೊಂಬಂದಿದ್ರು. ಅದು ನೆನಪಾಗ್ಬಿಡ್ತು ನಮಗೆ ಗುರು ಜಗನ್ನಾಥದಾಸರಿಗೆ. ಓಹೋ ಅವತ್ತು ಕರ್ಕೊಂಬಂದಿದ್ದೆ, ಅದಕ್ಕೆ ಇವತ್ತೆಲ್ಲ ಹೇಳ್ಬಿಡ್ತೆ ಅಂತ ಕನ್ನಡದಾಗ ಓಷ್ಟು ಹೇಳಿಬಿಟ್ರು. ನಾನು ಕಳ್ಳ ಏನಪ್ಪ ಅಂದ್ರೆ ಅವ್ರು ಹೇಳಿದ್ದನ್ನು ತಗೊಂಡು ಮಂದಿ ಕೂಡ ಪಾಲನೆ ಮಾಡಿಸಿ ಅವ್ರ ಪುಣ್ಯ ನಾ ತಗೊಂಡು ಈಗ ನಾನು ಇವತ್ತು ನಾನು ನಿಮ್ಮ ಮುಂದೆ ಹೇಳೋಕ್ಕಾಗ. ಇದು ಅಂದ್ರೆ ಲಕ್ಷ್ಮೀದೇವಿ ಸರ್ವತ್ರ ಸರ್ವವ್ಯಾಪ್ತರಾಗಿದ್ದಾಳೆ, ಎಲ್ಲ ಕಡೆಗಿದ್ದಾಳೆ, ಸ್ತ್ರೀ ಪುರುಷಾದಿಗಳ ಒಳಗಿದ್ದಾಳೆ. ಆಕೆಯನ್ನು ನಾನು ಉಪಾಸನೆ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ನಾನು ಯಾವ್ಯಾವ ಸ್ಥಾನಕ್ಕೆ ಯಾರ್ಯಾರ ಹತ್ರ ಉಪಾಸನೆ ಮಾಡ್ತೀನೋ, ಪ್ರೀತಿಯಿಂದ ಮಾತಾಡ್ತೀನೋ, ಅದೆಲ್ಲವೂ ಆ ಲಕ್ಷ್ಮ್ಯಾತ್ಮಕರಾದ ಹರಿಯ ಉಪಾಸನೆ ಎಂಬ ಜ್ಞಾನ ನನಗೆ ಬರಬೇಕು. ಅದಕ್ಕೆ ಸರ್ವ ವಿಭದದಿ ಮೆರೆದು ಸಂತತೆ ವಿಘ್ನವಿಲ್ಲದಲೇ, ಸರ್ವ ವಿಧದಿಂದ ನೀನೇನಪ್ಪ ನನಗೆ ಮೆರೆಸು ಅಂದರೆ ಆ ಜ್ಞಾನ ಲಕ್ಷ್ಮೀದೇವಿ ಬಂದ್ರೆ 100% ಆಗಿ. ಯಾರೋ ಒಬ್ಬ MLA ಬಂದ್ರೆ ಎಷ್ಟು ಮಂದಿ ಓಡಾಡ್ತಾರಂತ, ಈತ ಬಂದಂದ್ರೆ DC ಬಂದಂದ್ರೆ ಓಡಾಡ್ತಾರಂತೆ, ಅಮ್ಮ ಬಂದರೆ ಎಲ್ಲ ದೇವತೆ ಪಟ್ಟಂತ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಅವ್ರು ಯಾರನ್ನ ಹೇಳೋದು ಬೇಡ, ಅವರ ಮನೆ ಒಂದು ಮನೆ ತೊಗೊಂಡ್ಬಿಡ್ತಾರೆ. ನಮ್ಮ ಮನೆ ಮುಂದೆ ಮನೆ ಬಂದುಬಿಡು, ನನ್ನ ಒಳಗಿದ್ದ ಎಲ್ಲ ತತ್ವದೇವತೆಗಳು ಬ್ರಹ್ಮಾದಿ ದೇವತೆಗಳು ಎದ್ದು ನಿಂಗೆ ನಮಸ್ಕಾರ ಮಾಡಿಬಿಡ್ತಾರೆ. ಅವನಿಗೆ ನಾನು ನೆಚ್ಕೊಂಡೋಗು, ಏನು ಪುಣ್ಯ ಮಾಡೋಣ ಈ ಜೀವಿ. ಇದು ಈ ವಿಧದಿ ಮೆರೆಸು ಸಂತತ ನನ್ನ ಕೈಗೆ ಎತ್ಕೊಂಡು ಹೋಗು ಅಂತ ಹೇಳ್ತಾ ಇವತ್ತಿನ ಈ ಉಪಾಸನೆಯನ್ನು ಏನಪ್ಪ ಇಟ್ಟು ಮತ್ತೆ ನಾಳೆ ಮುಂದೆ ಕಂಟಿನ್ಯೂ ಮಾಡಮ್ಮ. ಭಾರತೀಯ ಮುಖ್ಯಪಣ ಶ್ರೀ ಕೃಷ್ಣಾರ್ಪಣ ಮಸ್ತು.